ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ರು? ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ನಾನು ಈ ವಿಡಿಯೋನ ಶುರುವನ್ನು ಮಾಡ್ತಾಯಿದ್ದೀನಿ. ಅಂದಾಗೆ ನಾನು ಇವತ್ತು ಯಾವ ಥರ ಮೂವಿನ ಎಕ್ಸ್ಪ್ಲೈನನ್ನು ಮಾಡೋದಕ್ಕೆ ಹೊರಟಿನಿ ಅಂದರೆ 2004ರಲ್ಲಿ ರಿಲೀಸ್ ಆದಂಥ ಒಂದು ಝೋಂಬಿ ಮೂವಿಯನ್ನು ನಾನು ಇವತ್ತು ಎಕ್ಸ್ಪ್ಲೈನನ್ನು ಮಾಡೋದಕ್ಕೆ ಹೊರಟಿದ್ದೀನಿ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಗುರು. ಯಾಕೆಂದರೆ ಇಲ್ಲಿ ಒಬ್ಬ ಹಸ್ಬೆಂಡನ್ನು ಬಿಟ್ಟೋದಂಥ ಒಂದು ವೈಫು ಇನ್ನೊಬ್ಬನ ಲವ್ವಲ್ಲಿ ಬಿದ್ದಿದ್ದಲ್ಲದೆ ಅದರೊಳಗೆ ಝೋಂಬಿ ಕಥೆನೂ ಸಹ ಮಿಕ್ಸ್ ಮಾಡಿ ಹೇಳಿದ್ದಾರೆ. ಇದಂತೂ ತುಂಬಾ ಸ್ಟೋರಿ ತುಂಬಾ ಚೆನ್ನಾಗಿದೆ. ಅಂದಾಗೆ ಈ ಮೂವಿ ನೇಮ್ ಬಂದುಬಿಟ್ಟು ಡ್ಯಾನ್ ಆಫ್ ದ ಡೈಡ್ ಅಂತ ಅಂದ್ಬಿಟ್ಟು. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲೂ ಸಹ ಸ್ಕಿಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ. ಇನ್ಯಾಕೆ ತಡ, ಕಥೆ ಒಳಗಡೆ ಹೋಗ್ಬಿಡೋಣ ಬನ್ನಿ. ಮೊದಲಿಗೆ ಇಲ್ಲಿಗೆ ನಮಗೆ ಒಂದು ತಲೆಬುರುಡೆಯನ್ನು ತೋರಿಸ್ತಾರೆ. ಆ ತಲೆಬುರುಡೆಯನ್ನು ಇಟ್ಕೊಂಡು ಡಾಕ್ಟರು ಎಮರ್ಜೆನ್ಸಿಯಾಗಿ ಅವ್ರನ್ನ ಡಿಸ್ಚಾರ್ಜನ್ನು ಮಾಡಿ, ಯಾಕೆಂದರೆ ಅವ್ರು ಬಂದು ತುಂಬ ದಿವಸ ಆಗಿದೆ, ಅವ್ರನ್ನ ಡಿಸ್ಚಾರ್ಜನ್ನು ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಅದಾದಮೇಲೆ ಇವಳು ನರ್ಸ್ ಬಂದ್ಲಲ್ವ, ಇವಳೇನೇ ನಮ್ಮ ಹೀರೋಯಿನ್ನು. ಇವಳ ಹೆಸರು ಬಂದುಬಿಟ್ಟು ಆನಾ ಅಂತ. ಇವಳು ರಿಸೆಪ್ಷನ್ಗೆ ಬಂದುಬಿಟ್ಟು ಇವನ್ನ ಅರ್ಜೆಂಟಾಗಿ ಡಿಸ್ಚಾರ್ಜ್ ಮಾಡಬೇಕಂತೆ. ಡಿಸ್ಚಾರ್ಜನ್ನು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಫೈಲನ್ನು ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಹೋಗ್ತಾ ಇರಬೇಕಾದ್ರೆ ಯಾರ್ದೋ ಒಂದು ಸ್ಟ್ರೆಚರ್ ಮೇಲೆ ಎಮರ್ಜೆನ್ಸಿ ಕೇಸನ್ನು ತೊಗೊಂಡು ಹೋಗ್ತಾ ಇರ್ತಾರೆ ಕೂಡ. ಇವಳು ಅದನ್ನೇನು ಗಮನಿಸ್ತಾಳೆ, ಸೀದಾ ಮನೆಗೆ ಹೋಗ್ಬಿಡ್ತಾಳೆ. ಹೀಗೇನೆ ಇಲ್ಲಿಗೆ ಬಂದಂಥವಳು ಅವನ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ರೊಮ್ಯಾನ್ಸನ್ನು ಮಾಡಿಕೊಂಡು ಸಹ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡಾದ್ಮೇಲೆ ತುಂಬ ಹೊತ್ತಾದ್ಮೇಲೆ ಬಾಗಿಲಿಂದ ಏನೋ ಸೌಂಡ್ ಬರ್ತಾರ ನಮ್ಮ ಲೋಯಿಸ್ಗೆ ಕೇಳುತ್ತೆ. ಅಂದರೆ ಅವಳ ಹಸ್ಬೆಂಡು ಲೋಯಿಸ್ ಅಂತ ಹೇಳ್ಬಿಟ್ಟು ಅವನಿಗೆ ಕೇಳ್ತಾ ಇರಬೇಕಾದ್ರೆ ಅವನು ಏನಿದು ಅಂತ ಎದ್ಬಿಟ್ಟು ನೋಡಿದ್ರೆ ಒಂದು ಹುಡುಗಿ ತುಂಬಾ ಝೋಂಬಿ ಟೈಪ್ ಆಗಿಬಿಟ್ಟು ಅವನಿಗೆ ಕಾಣಿಸ್ತಾ ಇದ್ದಾಳೆ. ಅದನ್ನ ನೋಡಿದಂಥವನು ತುಂಬಾ ಶಾಕ್ ಆಗಿಬಿಟ್ಟು ಅವಳ ಹತ್ರಕ್ಕೆ ಓಡೋಗ್ತಾನೆ. ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿಬಿಡು, ಎಮರ್ಜೆನ್ಸಿ ಅಂತ ಹೇಳಿ ಅಲ್ಲಿಗೆ ಓಡೋಗ್ತಾ ಇರಬೇಕಾದ್ರೆ ನಮ್ಮ ಲೋಯಿಸ್ ಇದ್ದ ಅಲ್ವಾ, ಅವ್ನು ಹೋಗ್ಬಿಟ್ಟು ಎಮರ್ಜೆನ್ಸಿ ಫೋನ್ ಮಾಡಿಬಿಟ್ಟು ಎಮರ್ಜೆನ್ಸಿ ಆ್ಯಂಬುಲೆನ್ಸ್ನ ಕರೆಯೋದಕ್ಕೆ ಹೇಳ್ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ಇದಕ್ಕಿದ್ದಾಗೆ ಅವನಿಗೆ ಕಚ್ಚಿಬಿಡುತ್ತೆ ಅದೊಂದು ಝೋಂಬಿ. ಅಂದರೆ ಅವಳು ಝೋಂಬಿ ಆಗಿರ್ತಾಳೆ. ಅವನು ಸಹ ಜೋರಾಗಿ ಕಿರ್ಚ್ಕೊಂತಾ ಇರಬೇಕಾದ್ರೆ ಅವನ ವೈಫ್ ಇಲ್ಲೋ ಅಲ್ವಾ ಅವಳು ಬಂದುಬಿಟ್ಟು ಅವನ್ನ ಕಾಪಾಡಿಬಿಡ್ತಾಳೆ. ಅಂದರೆ ಆ ಹುಡುಗಿನ ತೆಗೆದು ಆಚೆಗೆ ಎಸ್ಬಿಟ್ಟು ಅವನ್ನ ಒಳಗೆ ಕರ್ಕೊಂಡ್ಬಿಡ್ತಾಳೆ. ಅದಾದಮೇಲೆ ಅದು ತುಂಬಾ ಗುರಾಯಿಸ್ತಾ ಇರುತ್ತೆ ಕೂಡ. ಇವಳನ್ನು ಆನಾನು ಸಹ ತಿನ್ನೋದಕ್ಕೆ ಬರುತ್ತೆ. ಆದರೆ ಅವಳು ಅಷ್ಟೊತ್ತಿಗೆ ಡೋರನ್ನು ಕ್ಲೋಸನ್ನು ಮಾಡ್ಕೊಂಡ್ಬಿಡ್ತಾಳೆ ಅಲ್ಲೇ. ಅದಾದಮೇಲೆ ಅದು ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಡೋರನ್ನು ಸಿಕ್ಕಾಪಟ್ಟೆ ಬಡಿತಾ ಇರುತ್ತೆ. ಇಲ್ಲಿ ನಮ್ಮ ಆನಾ ಇಲ್ಲೋ ಅಲ್ವಾ, ಅವಳು ಲೋಯಿಸ್ಗೆ ತುಂಬಾ ಪುಷ್ ಮಾಡು, ರಕ್ತವನ್ನು ಹೋಗೋದಕ್ಕೆ ಜಾಸ್ತಿಯನ್ನು ಬಿಡಬೇಡ, ಪುಷ್ ಮಾಡ್ತಾನೆ ಇರು ನೀನು ಅಂತ ಹೇಳ್ತಾ ಇದ್ದಾಳೆ. ಅದಾದಮೇಲೆ ಎಮರ್ಜೆನ್ಸಿಯಾಗಿ ಆಂಬುಲೆನ್ಸ್ಗೆ ಫೋನನ್ನು ಮಾಡಬೇಕು, ಈಗಲೇ ಫೋನನ್ನು ಮಾಡ್ತೀನಿ ಇರು ಅಂತ ಹೇಳಿ ಫೋನನ್ನು ಮಾಡ್ತಾಯಿದ್ರೆ ಅದು ಫೋನ್ ಕನೆಕ್ಟೇ ಆಗ್ತಾ ಇಲ್ಲ. ಯಾಕೆ ಅಂದರೆ ಅಲ್ಲಿ ಪೂರ್ತಿಯಾಗಿ ಝೋಂಬೀಸ್ಗಳು ತುಂಬಿಕೊಂಡಿರೋದ್ರಿಂದ ಅದು ಸಹ ಕನೆಕ್ಟನ್ನು ಆಗ್ತಾ ಇಲ್ಲ ಕೂಡ. ಅದಾದಮೇಲೆ ತುಂಬಾ ಹಿಂಗೆ ಫೋನನ್ನು ಮಾಡ್ತಾ ಇರಬೇಕಾದ್ರೆ ಅವಳ ಗಂಡ ಲೋಯಿಸ್ ಎದ್ದು ನಿಂತ್ಕೊಂಡು ಅವನು ಸಹ ಝೋಂಬಿ ಆಗಿಬಿಟ್ಟು ಅವಳಿಗೆ ಕಚ್ಚೋದಕ್ಕೆ ಬಂದುಬಿಡ್ತಾನೆ. ಹೀಗೇನೆ ಕಚ್ಚೋದಕ್ಕೆ ಬಂದಾಗ ಅವಳು ತಪ್ಪಿಸ್ಕೊಳಕ್ಕೆ ಟ್ರೈನ ಮಾಡ್ತಾಳೆ. ಹಿಂಗೆ ತಪ್ಪಿಸ್ಕೊಂಡು ಬಾತ್ರೂಮ್ಗೆ ಹೋಗಿ ಬಿದ್ದುಬಿಡ್ತಾಳೆ. ಅಲ್ಲಿಂದ ಹೇಗಾದರೂ ಮಾಡಿಬಿಟ್ಟು ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಅವಳು ನೋಡ್ತಾ ಇರಬೇಕಾದ್ರೆ ಒಂದು ಕಿಟಕಿ ಕಾಣುತ್ತೆ. ಆ ಕಿಟಕಿಯಿಂದ ನಾನು ಇಲ್ಲಿಂದ ಎಸ್ಕೇಪನ್ನು ಆಗಬಹುದು ಅಂತ ಹೇಳ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಆ ಡೋರನ್ನು ಬಡಿತಾರೋ ಶಬ್ದ ಹಂಗೇ ನಿಂತ್ಕೊಂಡ್ಬಿಡುತ್ತೆ. ಅದನ್ನ ನಿಂತ್ಕೊಂಡಿದ್ದ ತಕ್ಷಣ ಅವನು ಸರಿ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ಇವಳು ಆ ಬಾಗಿಲಿನ ಹತ್ರಕ್ಕೆ ಬರ್ತಾಳೆ. ಹೀಗೆ ಬಂದು ತುಂಬಾ ಹೇಳ್ತಾ ಲೋಯಿಸ್ ಅಂತ ಕೂಗ್ತಾಳೆ. ಆದರೆ ಅದಲ್ಲಿ ಏನು ಸಹ ಶಬ್ದ ಇರೋದಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೇನೆ ಅವನು ಆ ಡೋರನ್ನು ಹೊಡ್ಕೊಂಡ್ಬಿಟ್ಟು ಆಚೆಗೆ ಬಂದುಬಿಡ್ತಾನೆ. ತುಂಬಾ ಕ್ರೂರವಾಗಿ ಬಂದುಬಿಡ್ತಾನೆ. ಅದಾದಮೇಲೆ ನಮ್ಮ ಆನಾಗೆ ಏನು ಮಾಡಬೇಕು ಅಂತ ಗೊತ್ತಾಗದಲ್ಲೇ ಅಲ್ಲಿಂದ ಜಂಪನ್ನು ಮಾಡಿಬಿಡ್ತಾಳೆ ಕೂಡ. ಆದರೆ ಅವನು ಗಂಡ ಲೋಯಿಸು ಹಿಡ್ಕೊಳೋದಕ್ಕೆ ಬಂದರೆ ಅವಳು ಸಿಕ್ಕೋದಿಲ್ಲ, ಕಾರಿಂದ ಎಸ್ಕೇಪ್ ಆಗಿಬಿಡ್ತಾಳೆ ಅವಳು. ಆದರೆ ಅವನು ಸಹ ತುಂಬಾ ಟ್ರೈಯನ್ನು ಮಾಡ್ತಾನೆ. ಬಟ್ ಆದರೆ ಅವಳು ಸಿಗೋದಿಲ್ಲ, ಕಾರಿಂದ ಹೊರಟು ಹೋಗ್ಬಿಡ್ತಾಳೆ. ಹೀಗೇನೆ ಅವಳು ಕಾರಿಂದ ಮುಂದೆ ಬಂದಾಗ ಅವಳು ಮುಂದೆ ಬರ್ತಾ ಇರಬೇಕಾದ್ರೆ ಯಾವುದೋ ಒಂದು ಟ್ರಕ್ ಹೋಗ್ಬಿಟ್ಟು, ಅಂದರೆ ಬಸ್ ಹೋಗ್ಬಿಟ್ಟು ಎಲ್ಗೋ ಗುದ್ಬಿಟ್ಟು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಅದಲ್ಲದೆ ಆಕ್ಸಿಡೆಂಟ್ ಆಗಿರೋದು ಆ ಒಂದು ಹುಡುಗಿ ಪೂರ್ತಿಯಾಗಿ ಬೆತ್ತಲಾಗಿ ಬರ್ತಾ ಇದ್ದಾಳೆ. ಅದನ್ನು ನೋಡಿ ಅವಳಿಗೆ ತುಂಬಾ ಶಾಕ್ ಆಗ್ತಾ ಇದೆ. ಅದಲ್ಲದೆ ಆ ಬಸ್ಸಿನೊಳಗೆ ಏನೇನೋ ತುಂಬಾ ಗಲೀಜಾಗಿ ಏನೇನೋ ನಡೀತಾ ಇರೋದನ್ನ ನೋಡ್ತಾ ಇರಬೇಕಾದ್ರೆ ಏನಿದು ಅಂತ ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದುಬಿಡ್ತಾನೆ. ಪೊಲೀಸ್ ಆಫೀಸರ್ ಬಂದು ತುಂಬಾ ಎಳ್ದಾಡ್ತಾನೆ ಅವಳನ್ನ. ಕೇಳಿಕೆ ನಿಂಗೂ ಸಹ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಎಳ್ದಾಡ್ತಾ ಇರಬೇಕಾದ್ರೆ ಅವಳು ಗಾಡಿನ ಮೂವನ್ನು ಮಾಡಿದ ತಕ್ಷಣ ಅದೊಂದು ಹೋಗಿಬಿಟ್ಟು ಪಿಲ್ಲರ್ಗೆ, ಅಂದರೆ ಒಂದು ಕಂಬಕ್ಕೆ ಹೋಗಿ ಗುದ್ಕೊಂಡ್ಬಿಡುತ್ತೆ. ಅದಾದಮೇಲೆ ತುಂಬ ಹೊತ್ತಾದಮೇಲೆ ಎದ್ದು ಕೂತ್ಕೋತಾಳೆ. ಎದ್ದು ಕೂತ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಕಾರಿಂದ ಕೆಳಗಿಳಿದಾಗ ಅಲ್ಲಿ ಒಬ್ಬ
ಪೊಲೀಸ್ನವನು ನಿಂತಿರ್ತಾನೆ. ಇವನ ಹೆಸರು ಬಂದ್ಬಿಟ್ಟು ಸ್ಟೀವ್ ಅಂತ ಅಂದ್ಬಿಟ್ಟು. ಇವನು ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಏನಾದರೂ ಹೇಳು, ಇಲ್ಲ ಅಂದರೆ ನೀನು ಝೋಂಬಿ ಅಂತ ಹೇಳ್ಬಿಟ್ಟು ನಿನ್ನನ್ನು ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವಳಿದ್ದಳು, ಇಲ್ಲ ನಾನು ಝೋಂಬಿ ಅಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಇಬ್ಬರು ಸಹ ಒಂದು ಕಡೆಗೆ ಸೇಫ್ ಆದಂಥ ಪ್ಲೇಸ್ಗೆ ಹೋಗ್ತಾ ಇರ್ತಾರೆ. ಆದರೆ ಎಲ್ಲಿಗೆ ಹೋಗ್ತಾ ಇರ್ತಾರೆ ಅಂತ ಮಾತ್ರ ಗೊತ್ತಿರೋದಿಲ್ಲ ಅವ್ರಿಗೂ. ಹೀಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇನ್ನೂ 3 ಜನ ಯಾರೋ ಗನ್ನಿಂದ ಶೂಟನ್ನು ಮಾಡ್ತಾ ಇದ್ದಾರೆ. ಅವಾಗ ನೋಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಇವನೊಬ್ಬ ಪೊಲೀಸು, ಇಬ್ಬರು ಸಹ ಪೊಲೀಸೇನೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲೊಬ್ಬ ಮಾತಾಡ್ತಾ ಇದ್ದಾನೆ ನೋಡಿ, ಇವನ ಹೆಸರು ಮೈಕಲ್ ಅಂತ ಹೇಳ್ಬಿಟ್ಟು. ಇಲ್ಲ ನಾವು ಎಲ್ಲರೂ ಸಹ ಒಂದು ಮಾಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀವು ಬರೋದಾದರೆ ಬನ್ನಿ, ಇಲ್ಲ ಅಂದರೆ ಇಲ್ಲೇ ಇರಿ, ಯಾಕೆಂದರೆ ಇದಕ್ಕಿಂತ ಸೇಫ್ ಪ್ಲೇಸ್ ಎಲ್ಲೂ ಇರೋದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಸ್ಟೀವ್ ಕೂಡ ಒಪ್ಕೋತಾನೆ. ಅವನ ಹೆಸರು ಸ್ಟೀವ್ ಅಂತಲೇ ಅಂದ್ಕೊಂಡಿದ್ದೀನಿ. ಓಕೆ, ಹೀಗೇ ಮಾಲ್ ಒಳಗೆ ಹೋಗಬೇಕು ಅಂತ ಫಿಕ್ಸ್ ಆಗಿ ಮಾಲ್ ತಕ್ಕ ಬರ್ತಾರೆ. ಆದರೆ ಬೀಗ ಹಾಕಿರುತ್ತೆ. ಆ ಬೀಗನ ಓಪನ್ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಬೇಕಲ್ವಾ. ಓಪನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ತುಂಬ ಝೋಂಬೀಸ್ಗಳು ಬರ್ತವೆ. ಅದರಲ್ಲೂ ಒಂದು ಝೋಂಬಿ ಕೈ ಇಲ್ಲದೆ ಇರೋ ಝೋಂಬಿ, ಅದಕ್ಕೆ ಎಷ್ಟೇ ಶೂಟನ್ನು ಮಾಡಿದ್ರು ಸಹ ಅದು ಸಾಯ್ತಾನೇ ಇಲ್ಲ. ಆ ಥರದ್ದೊಂದು ಝೋಂಬಿ ಬರ್ತಾ ಇದೆ. ಅದನ್ನು ನೋಡಿಬಿಟ್ಟು ಜಲ್ದಿ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವರಿದ್ದರು ಗನ್ ತಗೊಂಡು ಶೂಟನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಝೋಂಬಿ ಸಾಯ್ತಾನೆ ಇಲ್ಲ. ಅದಾದಮೇಲೆ ಲಾಕ್ ಓಪನ್ ಮಾಡಿದ ತಕ್ಷಣ ಎಲ್ಲರೂ ಸಹ ಒಳಗೆ ಹೋಗ್ಬಿಡ್ತಾರೆ. ಆ ಝೋಂಬಿ ಇನ್ನೇನು ಬಂದು ಅಟ್ಯಾಕನ್ನು ಮಾಡಬೇಕು ಅನ್ನೋಷ್ಟರಲ್ಲಿ ಇವರು ಬಾಗಿಲನ್ನು ಹಾಕೊತಾ ಇದ್ದಾರೆ. ಆದರೆ ಅದು ಬಂದ್ಬಿಟ್ಟು ಬಾಗಿಲಿಗೆ ಅಡ್ಡ ನಿಂತ್ಕೊಂಡ್ಬಿಡುತ್ತೆ. ಅವ್ರು ಎಷ್ಟೇ ಸಹ ತಳ್ಳಿದ್ರು ಸಹ ಆಚೆಗೆ ಹೋಗೋದಿಲ್ಲ. ಅದಾದಮೇಲೆ ಜಾಡಿಸಿ ಒದ್ದಾದಮೇಲೆ ಎಲ್ಲ ಸಹ ಆಚೆಗೆ ಹೋಗಿ ಬಿದ್ದುಬಿಡುತ್ತೆ. ಅದಾದಮೇಲೆ ಬಾಗಿಲನ್ನು ಕ್ಲೋಸನ್ನು ಮಾಡ್ಕೊಂಡ್ಬಿಡ್ತಾರೆ. ಇನ್ನೇನು ಮಾಡೋದು, ಎಲ್ಲಿಗಾದ್ರು ಹೋಗಬೇಕು ಸೇಫರ್ ಜಾಗಕ್ಕೆ ಅಂತ ನಮ್ಮ ಇನ್ನೊಬ್ಬ ಇದ್ದ ನೋಡಿ ಬೋಡ ತಲೆ, ಅವನ ಹೆಸರು ಏನೊಂದು ಬೋಡ ಅಂತಲೇ ಇಟ್ಕೊಂಬೋಣ. ಅವನು ಒಂದು ಫೋನನ್ನು ತೆಗೆದು ನೋಡ್ತಾನೆ. ಆದರೆ ಆ ಫೋನು ಏನು ಅನ್ನೋದೇ ಇಲ್ಲ, ಹಂಗೆ ಸ್ವಿಚ್ ಆಫ್ ಆಗಿರುತ್ತೆ. ಅದಾದಮೇಲೆ ನಮ್ಮ ಮೈಕಲ್ಲು ಏನನ್ನು ಹುಡುಕ್ತಾ ಇದ್ದಾನೆ. ಅಲ್ಲಿ ಒಂದು ಕಬೋರ್ಡ್ ಕಾಣುತ್ತೆ, ಅಂದರೆ ಬಾತ್ರೂಮ್ ಕಬೋರ್ಡ್ ಕಾಣುತ್ತೆ. ಆ ಕಬೋರ್ಡನ್ನು ನೋಡ್ತಿದ್ದಂಗೆ ನಮ್ಮ ಹೀರೋ ಮೈಕಲ್ಗೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದಾದಮೇಲೆ ತುಂಬ ಹೊತ್ತಾದಮೇಲೆ ಅದು ಒಂದು ಸೈಡಿಂದ ಬಂದು ಕೆಳಗೆ ಬಿದ್ದೋಗ್ಬಿಡುತ್ತೆ. ಅದನ್ನ ನೋಡಿ ಇಲ್ಲಿರುವಂಥ ಎಲ್ಲ ಪೊಲೀಸ್ ಆಫೀಸರ್ಗಳು ಅದನ್ನ ನೋಡಿಕೊಂಡು ಮುಂದೆನೇ ಬರ್ತಾರೆ. ಆದರೆ ಅವರಿಗೆ ಏನು ಸಹ ಕಾಣೋದಿಲ್ಲ. ಹಿಂಗೇ ಮುಂದೆ ಬಂದು ಕೂತ್ಕೋತಾರೆ. ಹಿಂಗೆ ಬಂದ್ಬಿಟ್ಟು ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಇರುತ್ತಲ್ವ, ಅಲ್ಲಿಗೆ ಬಂದು ಕೂತ್ಕೋತಾರೆ. ಇಲ್ಲಿ ಬಂದುಬಿಟ್ಟು ನಮ್ಮ ಮೈಕಲ್ಲು ಹೇಳ್ತಾನೆ, ಇಲ್ಲಿ ಯಾಕೋ ಸೇಫಾಗಿ ಕಾಣ್ತಾ ಇಲ್ಲ ನನಗೆ, ಆದಷ್ಟು ಬೇಗ ಇಲ್ಲಿಂದ ಹೊರಡೋ ಸಮಯನ ನಾವು ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅದು ಆ ಸ್ಟೀವ್ಗೆ ಇಷ್ಟ ಆಗೋದಿಲ್ಲ. ಅವನು ಗನ್ನನ್ನು ತೋರಿಸ್ಬಿಟ್ಟು ನಾವಿಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಬರೀ ಲುಕ್ಕಲ್ಲೇ ಹೇಳ್ಬಿಡ್ತಾನೆ. ಅದಕ್ಕೆ ನಿಮ್ಮ ಹತ್ರ ಏನೋ ಗನ್ ಇದೆ, ನಮ್ಮ ಹತ್ರ ಏನೂ ಇಲ್ಲ ಅಲ್ವಾ, ಹಂಗಾಗಿ ನಾವು ತುಂಬಾ ಯೋಚನೆಯನ್ನು ಮಾಡ್ತಾಯಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೈಕಲ್ಲು ತುಂಬಾ ಕೋಪದಿಂದ ಹೊರಟೋಗ್ಬಿಡ್ತಾನೆ. ಇನ್ನೊಬ್ಬ ಬೋಡ ಇದ್ದ ಅಲ್ವಾ, ಅವನು ಸಹ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ನಮ್ಮ ಮೈಕಲ್ಲು ಏನನ್ನು ಹುಡ್ಕೊಂಡು ಬರ್ತಾ ಇದ್ದಾನೆ, ಅಂದರೆ ಸುರಕ್ಷಿತವಾದಂಥ ಪ್ಲೇಸನ್ನು ಹುಡ್ಕೊಂಡು ಬರ್ತಾ ಇದ್ದಾನೆ. ಆದರೆ ನಮ್ಮ ಬೋರ್ಡನ್ನು ಕೂಡ ಅದೇ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅವನ ಬೋರ್ಡ ಇದೇ ಥರ ಪ್ರಯತ್ನವನ್ನು ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಇದಕ್ಕಿದಾಗಿ ಒಂದು ಝೋಂಬಿ ಅವನ ಕಣ್ಣ ಮುಂದೆನೇ ಬಂದು ನಿಂತ್ಕೊಂಡ್ಬಿಡುತ್ತೆ. ಅಷ್ಟೇ, ಅವನಿಗೆ ಎಲ್ಲದೂ ಸಹ ಬಾಯಿಗೆ ಬಂದುಬಿಡುತ್ತೆ ಅಷ್ಟೇ. ಅದಾದಮೇಲೆ ಐ ವಿಲ್ ಕಿಲ್ ಯು, ನಿನ್ನನ್ನು ಸಾಯಿಸ್ತೀನಿ, ಆದರೆ ಈಗ ಸಾಯಿಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನು ಸಹ ಹೊರಟು ಹೋಗ್ಬಿಡ್ತಾನೆ. ಯಾಕೆಂದರೆ ಆ ಝೋಂಬಿ ಅಷ್ಟೊಂದು ವಿಕಾರವಾಗಿರುತ್ತೆ. ಅದಾದಮೇಲೆ ನಮ್ಮ ಮೈಕಲ್ ಬಂದ ಅಲ್ವಾ, ಅವನು ಬಂದು ಏನೋ ಒಂದು ನೆಲ ಒರೆಸ್ತಿರೋ ಥರ ಒಂದು ಇದನ್ನು ನೋಡ್ತಾನೆ. ಅದನ್ನ ನೋಡ್ತಿರ್ಬೇಕಾದ್ರೆ ಅವನಿಗೇನೋ ಒಂದು ಸಿಕ್ಬಿಡುತ್ತೆ, ಅಂದರೆ ಒಂದು ಬ್ಯಾಟ್ ಥರದ್ದು ಸಿಕ್ಬಿಡುತ್ತೆ. ಅದನ್ನ ತೊಗೊಂಬಿಟ್ಟು ಮುಂದೆನೇ ಬರ್ತಾನೆ. ಆದರೆ ಅಲ್ಲಿ ಯಾರೋ ಒಂದು ಬಾಗಿಲಿಂದ ಏನೋ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅದನ್ನ ನೋಡಿಬಿಟ್ಟು ಬಾಗಿಲನ್ನು ಓಪನನ್ನು ಮಾಡಿಬಿಡ್ತಾನೆ. ಅಷ್ಟೇ, ಅವನಿಗೆ ಒಂದು ಝೋಂಬಿ ತುಂಬಾ ವಿಕಾರವಾಗಿ ಎಲ್ಲದು ಒಂದು ಬಾಡಿನ ತಿಂತಾ ಇರೋ ಥರ ಅವನಿಗೆ ಕಾಣಿಸುತ್ತೆ. ಅದನ್ನ ನೋಡ್ತಿದ್ದಂಗೆ ಅವನು ತುಂಬಾ ಭಯವನ್ನು ಪಡ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಆದರೆ ಅದು ಝೋಂಬಿ ಬಂದುಬಿಟ್ಟು ಅವನು ಸಹ ಅಟ್ಯಾಕ್ ಮಾಡುತ್ತೆ. ಇಲ್ಲಿ 3 ಜನ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತಿದ್ರು ಅಲ್ವಾ, ಅವರಿಗೆ ಶಬ್ದ ಕೇಳಿಬಿಟ್ಟು ಗನ್ನನ್ನು ಏಮನ್ನ ಮಾಡಿ ಹಿಡ್ಕೊತಾ ಇರಬೇಕಾದ್ರೆ ಅಲ್ಲಿಗೆ ಸಹ ಒಂದು ಝೋಂಬಿ ಬಂದುಬಿಡುತ್ತೆ. ಆ ಝೋಂಬಿನ ನೋಡ್ತಿದ್ದಂಗೆ ತುಂಬಾ ಗನ್ನನ್ನು ಶೂಟ್ ಮಾಡಬೇಕು ಅಂತ ಹೋಗ್ಬೇಕಾದ್ರೆ ಆ ಝೋಂಬಿ ಹೋಗ್ಬಿಟ್ಟು ಆ ಸ್ಟೀವ್ ಮೇಲೆ ಬಿದ್ದುಬಿಡುತ್ತೆ. ಅವನು ಆ ಸ್ಟೀವ್ ಇದು ಮಾಡ್ತಾ ಇದ್ದ ಅಲ್ವಾ, ಆವಾಗ ನಮ್ಮ ಆನ ಇದ್ಲು ಅಲ್ವಾ, ಆ ಆನ ಬಂದುಬಿಟ್ಟು ಆ ಗನ್ ಇತ್ತು ಅಲ್ವಾ, ಆ ಗನ್ನನ್ನು ತೊಗೊಂಡು ಶೂಟನ್ನು ಮಾಡಿಬಿಡ್ತಾಳೆ. ಆ ಗನ್ನನ್ನು ತೊಗೊಂಡು ಶೂಟನ್ನು ಮಾಡಿದ ತಕ್ಷಣ ಎಲ್ಲರೂ ಸಹ ಓಡೋಕ್ಕೆ ಶುರು ಮಾಡಿಬಿಡ್ತಾರೆ. ಎಲ್ಲರೂ ಹೋಗಿ ಬೇಗ ಹೋಗಿ, ಎಲ್ಲರೂ ಹೋಗಿ ತಪ್ಪಿಸ್ಕೊಳ್ಳಿ ಅಂತ ಎಲ್ಲರೂ ಸಹ ಓಡೋಕ್ಕೆ ಶುರುನ ಮಾಡಿಬಿಡ್ತಾಳೆ. ಇನ್ನು ನಮ್ಮ ಬೋಡ ಇದ್ದ ಅಲ್ವಾ, ಅವನಿಗೆ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಇರ್ತಾಳೆ, ಅಂದರೆ ಅವನ ವೈಫು ಪ್ರೆಗ್ನೆಂಟ್ ಆಗಿರ್ತಾಳೆ. ಅವಳನ್ನು ಸಹ ಕರ್ಕೊಂಡು ಓಡೋಗ್ತಾನೆ. ಹಿಂಗೇನು ಹೋಗ್ಬಿಟ್ಟು ಒಂದು ಲಿಫ್ಟ್ಗೆ ಹತ್ಕೋತಾರೆ ಕೂಡ. ಹತ್ಕೊಂಡಾದ್ಮೇಲೆ ಒಂದು ಸೇಫ್ ಆದಂಥ ಜಾಗಕ್ಕೆ ಬರಬೇಕು ಅಲ್ವಾ, ಬರ್ತಾ
ಇರಬೇಕಾದ್ರೆ ಅವ್ರಿಗೆ ಅಲ್ಲಿ ಪೊಲೀಸ್ನವ್ರು ಸಿಗ್ತಾರೆ. ಪೊಲೀಸ್ನವ್ರು ಸಿಕ್ತವ್ರು ನಿಮಗೂ ಸಹ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ನಿಮ್ಮ ಮೈಯಲ್ಲೆಲ್ಲ ಬ್ಲಡ್ ಆಗಿರೋದು, ನೀವೀಗ ನಮ್ಮ ಜೊತೆ ಬಂದು ಅರೆಸ್ಟ್ ಆಗಿಲ್ಲ ಅಂದರೆ ನಿಮ್ಮನ್ನೆಲ್ಲರೂ ಇಲ್ಲೇ ಸುಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಲ್ಲ, ನಾವು ನಾರ್ಮಲ್ ಆಗಿದ್ದೀವಿ, ನನ್ನ ಪ್ರೆಗ್ನೆಂಟ್ ಲೇಡಿ ಮೇಲೆ ಆಣೆ ಅಂದರೆ ನನ್ನ ಹೆಂಡತಿ ಮೇಲೆ ಆಣೆ ಅಂದರೆ ಅವಳ ಹೆಸರು ಮೋನಿಕಾ ಅಂತ ಹೇಳ್ಬಿಟ್ಟು ಅವಳ ಮೇಲೆ ಆಣೆ ಅಂತ ಹಾಕ್ಬಿಡ್ತಾನೆ ನಮ್ಮ ಬೋರ್ಡ್ದವನು. ಅದಾದಮೇಲೆ ಓಕೆ, ನೀವು ನನ್ನ ಜೊತೆ ಇರೋಕ್ಕೆ ಒಪ್ಕೋತೀವಿ, ಆದರೆ ಕ್ವಾರಂಟೈನ್ ಆಗಿ ಇರಬೇಕು ನೀವು ನಮ್ಮ ಜೊತೆ ಅಂತ ಹೇಳ್ತಾಳೆ ಕೂಡ. ಹೇಳ್ತಾನೆ ಕೂಡ ಅವನೊಬ್ಬ ಪೊಲೀಸ್ ಆಫೀಸರು.